ನಮಸ್ಕಾರ ವೀಕ್ಷಕರೇ, ಆರ್ ನ್ಯೂಸ್ಗೆ ಸ್ವಾಗತ. ನಾನು ಪರವೇಶ್ ಪನಿಮಲ್. ಶಫಿಬೆನ್ನಿಯವರ ಹುಟ್ಟುಹಬ್ಬದ ಪ್ರಯುಕ್ತ ಪಿಯುಸಿ ವಿದ್ಯಾರ್ಥಿನಿಯರಿಗೆ ಸನ್ಮಾನ. ಬೆಳಗಾವಿ ಜಿಲ್ಲೆ ರಾಮದುರ್ಗ ಪಟ್ಟಣದ ಹೊರವಲಯದಲ್ಲಿದ್ದ ತಿರುಮಲ ಸಭಾಭವನದಲ್ಲಿ ಶ್ರೀ ಓಂ ಸಾಯಿ ಗ್ರೂಪ್ ಇವರ ವತಿಯಿಂದ ಮೊಹಮ್ಮದ್ ಶಫಿಬೆನ್ನಿ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಪಿಯುಸಿ ಪಾಸಾದ ಮತ್ತು ಉತ್ತಮ ಫಲಿತಾಂಶ ಪಡೆದ ಅತ್ಯುನ್ನತ ಸಾಧನೆ ಮಾಡಿದ 156 ವಿದ್ಯಾರ್ಥಿಗಳಿಗೆ ಸನ್ಮಾನ ಮಾಡಲಾಯಿತು. ಪ್ರಾಸ್ತಾವಿಕವಾಗಿ ಮಾತನಾಡಿದ ಪ್ರೊಫೆಸರ್ ಆನಂದ ಲಾಲ್ ಸಂಗಿ, ಶಫಿಬೆನ್ನಿಯವರ ಹುಟ್ಟುಹಬ್ಬದ ದಿನದಂದು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ದ್ವಿತೀಯ ಪಿಯುಸಿ ಪರೀಕ್ಷೆಯಲ್ಲಿ ಒಳ್ಳೆ ಅಂಕ ಪಡೆದ ತಾಲೂಕಿನ ವಿದ್ಯಾರ್ಥಿನಿಯರಿಗೆ ಪುಸ್ತಕ ಹಾಗೂ ಪೆನ್ನು ನೀಡಿ ಸನ್ಮಾನಿಸಿದ್ದಕ್ಕಾಗಿ ತುಂಬಾ ಸಂತೋಷವಾಗುತ್ತಿದೆ. ಶಫಿಬೆನ್ನಿ ಅವರಿಗೆ ಶುಭ ಹಾರೈಸುತ್ತೇನೆ ಎಂದು ಓಂ ಸಾಯಿ ಗ್ರೂಪ್ಗೆ ಧನ್ಯವಾದವನ್ನು ಹೇಳಿದರು. ಇನ್ನೂ ಹಲವರು ಮಾತನಾಡಿದರು. ಈ ಸಂದರ್ಭದಲ್ಲಿ ಮಾಜಿ ಪುರಸಭೆ ಅಧ್ಯಕ್ಷ ರಾಜು ಮಾನೆ, ಪ್ರೊಫೆಸರ್ ಕೊಡತೆ, ಕೆಪಿಸಿಸಿ ಸದಸ್ಯ ಸುರೇಶ್ ಪತ್ತೇಪುರ್, ಕಾಂಗ್ರೆಸ್ನ ಅಧ್ಯಕ್ಷ ಸಿದ್ದಲಿಂಗಪ್ಪನವರ್, ಹೋಟೆಲ್ ತಿರುಮಲ ಮಾಲೀಕರಾದ ವಿಜಯೇಂದ್ರ ಶೆಟ್ಟಿ, ಜನಪರ ಟ್ರಸ್ಟ್ ಅಧ್ಯಕ್ಷ ಸುಭಾಷ್ ಗೋಡ್ಕೆ, ಓಂ ಸಾಯಿ ಗ್ರೂಪ್ನ ಅಧ್ಯಕ್ಷರು, ಪದಾಧಿಕಾರಿಗಳು ಹಾಗೂ ಸದಸ್ಯರು ಇನ್ನಿತರರು ಉಪಸ್ಥಿತರಿದ್ದರು. ಎಷ್ಟು ಚೆನ್ನಾಗಿ ಮಾತಾಡಿದ್ರು. ಅವ್ರ ಸ್ಟೂಡೆಂಟ್ ಬಂದು ಹೆಮ್ಮೆಲ್ಲ ನಮ್ಮ ಸರ್ ಅಂತ ಹೇಳಿ, ಸರ್ ಅಲ್ಲೇ ಇರ್ತಾರೆ, ಅಪ್ಪನೂ ಅಲ್ಲೇ ಇರ್ತಾನೆ, ಅಮ್ಮನೂ ಅಲ್ಲೇ ಇರ್ತಾರೆ, ಮಕ್ಕಳು ಸ್ಟೂಡೆಂಟ್ ಮುಂದೆ ಹೋಗಿರ್ತಾರೆ. ಟೀಚರು ಮತ್ತು ಪೇರೆಂಟ್ಸ್ ಅಂತಕ್ಕಂಥವ್ರು ಚಾಪೀಸ್ ಇದ್ದಂತೆ, ಚಾಪೀಸ್ ಸವಿಯುತ್ತೆ, ಬ್ಲ್ಯಾಕ್ ಬೋರ್ಡ್ ಕಲರ್ಫುಲ್ ಆಗುತ್ತೆ. ಪೇರೆಂಟ್ಸ್ ಅಲ್ಲೇ ಇರ್ತಾರೆ, ಸರ್ ಅಲ್ಲೇ ಇರ್ತಾರೆ, ಕೊಡ್ತಿ ಸರ್ ಇಲ್ಲೇ ಇದ್ದಾರೆ, ಪ್ರತಾಪುರ್ ಸರ್ ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗಿದ್ದಾರೆ, ಅವ್ರು ಇಂಗ್ಲೀಷ್ ಟೀಚರ್ ಆಗಿದ್ದಾರೆ, ಅವ್ರು ಅಲ್ಲೇ ಇರ್ತಾರೆ. ಅಪ್ಪ ಅದೇ ಹವಾಯಿ ಚಪ್ಪಲಿ ಹಾಕೊಂಡು ಅದೇ ಹಳೆ ಬಟ್ಟೆ ಹಾಕೊಂಡು ಅಪ್ಪ ಅಲ್ಲೇ ಇರ್ತಾನೆ, ಮಕ್ಕಳು ಲಕ್ಷ ರೂಪಾಯಿ ಸ್ಯಾಲರಿ ತಗೊಂಡು ಮುಂದೆ ಹೋಗಿರ್ತಾರೆ. ಮಧ್ಯವರ್ಗದವಳು, ನಮ್ಮ ತಂದೆ ತಾಯಿಯಿಂದ ಸಪೋರ್ಟ್ ಇಂದ ನಾನು ಇಷ್ಟು ಅಂಕವನ್ನು ಮಾಡಲಿಕ್ಕೆ ಸಾಧ್ಯ ಆಯಿತು. ಮತ್ತು ಗುರುಗಳು ತುಂಬಾ ಸಪೋರ್ಟ್ ಆಗಿದ್ರು. ತಾಯಿ ಮಾತ್ರ ತನ್ನ ಮಗನಿಗಿಂತನೂ ಹೆಚ್ಚಾಗಿ ಬೆಳೆಸಿ ಭಾಳ ಸಪೋರ್ಟ್ ಆಗಿದ್ರು. ಅವ್ರಿಗೆ ಕೂಡ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಅವ್ರು ಇಲ್ಲಿಲ್ಲ, ಬಟ್ ನೆಕ್ಸ್ಟ್ ನಾನು ಯಾವ once again wish you happy birthday sir. Because of ಇಲ್ಲಿ ಎಲ್ಲ ನಾನು ನೋಡಿದ್ದೆ, ಇಲ್ಲಿ ರಾಮದುರ್ಗ ತಾಲೂಕಿನಲ್ಲಿ ಎಲ್ಲ ಸಮುದಾಯದವರು ಮಾಡಿದ್ರು, ಹೋದ್ಸಲ ಸನ್ಮಾನ ಮಾಡಿದ್ರು, ಕುರುಬ ಸಮಾಜದವರು, ಬೇರೆ ಬೇರೆ ಸಮಾಜದವರು. ಬಟ್ ಈ ಸರ್ನಿಂದ ನನಗೆ ಭಾಳ ಫೀಲ್ ಪ್ರೌಡ್ ಆಯಿತು. ಯಾಕಂದ್ರೆ ಅವ್ರು ಯಾವತ್ತೂ ಜಾತಿ ಭೇದ ಮಾಡದೆ, ಕುರುಬ, ಹಿಂದೂ, ಮುಸಲ್ಮಾನ ಯಾವುದೂ ಒಂದು ನೋಡದೆ ಎಲ್ಲ ವಿದ್ಯಾರ್ಥಿಗಳಿಗೂ ಕರೆದು ಸನ್ಮಾನ ಮಾಡಿದ್ರು. ಅದಕ್ಕೆ ಅವ್ರಿಗೆ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಸರ್, ಬಿಕಾಸ್ ಆಫ್ ಗಿವಿಂಗ್ ಎ ಗೋಲ್ಡನ್ ಅಪರ್ಚುನಿಟಿ ಟು ಮೀ. ನಮ್ಮ ಓಂ ಸಾಯಿ ಗ್ರೂಪ್ನವರು ಸತತ 8ನೇ ವರ್ಷ ಇದು ವಿದ್ಯಾರ್ಥಿನಿಯರು ಯಾರು ಹೆಚ್ಚಿಗೆ ಅಂಕವನ್ನು ಪಡೆದಿರ್ತಾರೆ ಅವರನ್ನು ಕರೆಸಿ ನನ್ನ ಹುಟ್ಟುಹಬ್ಬದ ನಿಯಮಿತವಾಗಿ ಅವರನ್ನು ಸನ್ಮಾನ ಕಾರ್ಯವನ್ನು ಮಾಡುತ್ತಾ ಬಂದಿದ್ದಾರೆ. ಇದರೊಳಗೆ ನಂದು ಏನೂ ಪಾತ್ರ ಇಲ್ಲ, ಬರೀ ನಂದು ಹುಟ್ಟಹಬ್ಬ ಮಾತ್ರ. ಇದಕ್ಕೆಲ್ಲ ಕಾರಣೀಭೂತರು ಯಾರದಾರಪ್ಪ ಅಂತಂದ್ರೆ ಅದು ನಮ್ಮ ಸಾಯಿ ಗ್ರೂಪಿನ ಎಲ್ಲ ಸದಸ್ಯರು. ಈ ಎಲ್ಲ ಸ್ಪೇಸ್ ಅವ್ರಿಗೆ ಹೋಗ್ಬೇಕಂತ ತಿಳ್ಕೊಂಡು ನಾನು ಹೇಳ್ತೀನಿ. ಹಾಗೂ ಇವತ್ತಿನ ಕಾರ್ಯಕ್ರಮ ನಮಗೆ ಮಾನಸಿಕವಾಗಿ ಭಾಳ ದುಃಖ ಐತಿ. ಯಾವುದೋ ಒಂದು ಇನ್ಸಿಡೆಂಟ್ ನಮ್ಮ ಮನೆಯಲ್ಲಿ ಆಗಿದ್ದಕ್ಕೆ ಅದಕ್ಕೆ ಮತ್ತೆ ಎಲ್ಲ ಗೆಳೆಯರು ಇಲ್ಲ ಒಂದು 2 ನಿಮಿಷ ಆದರೂ ನೀನು ಬಂದು ಹೋಗು ಅಂತಂದರು. ಕಾರ್ಯಕ್ರಮನ ಮುಂದೆ ಹಾಕಕ್ಕೆ ಪ್ರಯತ್ನ ಮಾಡಿದರು. ನಾನು ಹೇಳಿದೆ ಬೇಡಪ್ಪ, ಅವು ಎಲ್ಲ ವಿದ್ಯಾರ್ಥಿನಿಯರಿಗೆ ಹೇಳಿಬಿಟ್ಟಿದ್ರಿ, ಎಲ್ಲ ಶಾಲಾ ಕಾಲೇಜ್ ಪ್ರಿನ್ಸಿಪಾಲ್ಗಳಿಗೂ ಹೇಳಿಬಿಟ್ಟಿದ್ರಿ, ಅದನ್ನೇನು ನೀವು ಮುಂದೆ ಹಾಕೋದು ಬೇಡ, ನಾ ಏನು ಕಾರ್ಯಕ್ರಮ ಬರೋದಿಲ್ಲ, ಬಟ್ ನೀವು ಕಾರ್ಯಕ್ರಮ ಮಾಡಿರಿ ಅಂತ ಹೇಳಿದ್ದೆ. ಆದರೂ ಅವ್ರು ಭಾಳ ಒತ್ತಡ ಮಾಡಿದ್ರಿಂದ ನಾವು ಮತ್ತೆ ಈ ಕಾರ್ಯಕ್ರಮಕ್ಕೆ ಬಂದೀನಿ. ಈ ಕಾರ್ಯಕ್ರಮ ನಿಜವಾಗ್ಲೂ ಭಾಳ ಸಣ್ಣ ಕಾರ್ಯಕ್ರಮ, ಆದರೆ ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರಿಗೆ ಒಂದು ಹುರುಪು ತುಂಬುವಂಥ ಕಾರ್ಯಕ್ರಮ ಇದೆ. ಈಗ ನಮ್ಮ ರಾಮದುರ್ಗ ಶಹರ ಆಗಲಿ, ನಮ್ಮ ರಾಮದುರ್ಗ ತಾಲೂಕಿನ ಆಸ್ಪಾಸ್ ಹಳ್ಳಿನ ಎಲ್ಲ ವಿದ್ಯಾರ್ಥಿ ಈಗ ನೋಡ್ರಿ ನೀವು, ಇವತ್ತು ಸನ್ಮಾನ ಅಂತಂದ್ರೆ ಏನು ಮಾಡ್ತಾರೆ, ಅದರಲ್ಲಿ ಲೆಕ್ಕ ಹಾಕಿ ನೋಡಿದ್ರೆ ಭಾಳ ಏನು ಇರೋದಿಲ್ಲ. ಈಗಾಗಲೇ ಗುರುಗಳು ಹೇಳಿದಂಗೆ ಕಣ್ಣೀರು ಬರಾಕತ್ತಿತ್ತು ಮಾಡಿಸ್ಕೊಡೋರಿಗೆ, ಆಮೇಲೆ ಪಾಲಕರಿಗೆ. ಆ ಖುಷಿ ಅದು 1 ಕೋಟಿ ರೂಪಾಯಿ ಕೊಟ್ಟರು ಸಿಗುವುದಿಲ್ಲ.
ಇದು ಎಷ್ಟು ಪ್ರಚಾರ ಆಗ್ತೈತಿ ಹಳ್ಳಿ ಒಳಗಂತಂದ್ರ ಇನ್ನೊಬ್ರು ಯಾರು ಕಡಿಮೆ ಓದಾಗತ್ತಾರ, ಯಾರು ಅವರು ಹಿಂದುಳಿದಿದ್ರಂದ್ರ ಅದನ್ನು ನೋಡಿ ನಾವು ಅವ್ರ ಗತಿ ಮುಂದೆ ಬೆಳೆಯೋಣಪ್ಪ ಅನ್ನುವಂತ ಒಂದು ಉದಾಹರಣೆ ಆಗ್ತೈತಿ ಇದು. ಎಲ್ಲರಿಗೂ ನಮಸ್ಕಾರಗಳು. ಅದೇ ರೀತಿ ಇವತ್ತಿನ ನಮ್ಮ ಸಹೋದರ ಬೆನ್ನಿ ಶೆಟ್ಟಿಯವರ ಹುಟ್ಟುಹಬ್ಬ ಅಂದರೆ ಒಂದು ದೀಪಾವಳಿ ಹಬ್ಬ ಇದ್ದಂಗೆ ನಮಗೆ. ಯಾಕಂದರೆ ಹೋಸಲೇನೂ ಕೂಡ ಆಗಿತ್ತು, ಅದು ಈಗ ನಮಗೆ ಭಾಳ ಹಬ್ಬದ ವಾತಾವರಣ ಇವತ್ತಿನ ದಿನ ಕಂಡು ಬರ್ತಾ ಇದೆ. ಇವತ್ತು ವೇದಿಕೆ ಮೇಲೆ ನನ್ನ ಸಹೋದರ ರಾಜೀವ್ ಮಾಡೆ ಅವರು ಕೂಡ ಉಪಸ್ಥಿತರಿದ್ದಾರೆ. ಅದೇ ರೀತಿ ನಮ್ಮ ಪ್ರೊಫೆಸರ್ ಗುರುಗಳಿದ್ದಾರೆ. ಅದೇ ರೀತಿ ವೇದಿಕೆ ಮೇಲೆ ಮಾತನಾಡಲೇಬೇಕು ಅಂತೇಳಿ ನಮ್ಮ ಯಾದವಾಡ ಸಾಹೇಬರು ಒತ್ತಾಯವನ್ನು ಭಾಳ ಮಾಡ್ತಾ ಇದ್ದಾರೆ ಇವತ್ತು. ಯಾಕಂದರೆ ಒಬ್ಬ ದಲಿತ ಯುವಕ ಮುಂದೆ ಹೋಗ್ಬೇಕನ್ನೋದು ಅವ್ರ ತಿಳಿಯಿದೆ. ಅದನ್ನು ನಮ್ಮನ್ನ ಮುಂದುವರಿಸಲಿಕ್ಕೆ ಅವರೇ ಕಾರಣ ಅಂತೇಳಿ ಇವತ್ತು ವೇದಿಕೆಯಲ್ಲಿ ಹೇಳ್ತಾ ಇದ್ದಾರೆ.